ನಕ್ಸಲಿಯಟ್ಸ್ ಇರಬಾರ್ದು ನಮ್ಮ ರಾಜ್ಯದಲ್ಲಿ, ಅದನ್ನು ಶೂನ್ಯ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಇವತ್ತು ಮಾಡಿದೆ. ಅವರು ತಮ್ಮ ವೃತ್ತಿಯನ್ನು ಬಿಟ್ಟು ನಾವು ಕೂಡ ಸಾಮಾಜಿಕವಾಗಿ ಜನರ ಮಧ್ಯದಲ್ಲಿ ಇಟ್ಕೊಂಡು ಒಂದು ಬದುಕಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು ಮತ್ತು ನಮ್ಮ ಬೇಡಿಕೆಗಳೇನಿರ್ತದೆ ಅದನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಶರಣಾಗತಿ ಆಗಿದ್ದಾರೆ. ಕಾನೂನು ಪ್ರಕಾರ ಅವರು ಶರಣಾಗತಿಯನ್ನು ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ಅವರಿಗೇನು ರಾಜ್ಯ ಸರ್ಕಾರ ಭರವಸೆಗಳನ್ನು ಕೊಟ್ಟಿದೆ ಆ ಭರವಸೆ ಬಗ್ಗೆ ಪರಿಶೀಲನೆ ಮಾಡ್ತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಅದು ಮುಂದಿನ ದಿನಮಾನದಲ್ಲಿ ಅವರಿಗೆ ಒಟ್ಟಾರೆ ಭಯೋತ್ಪಾದನೆ, ನಕ್ಸಲೇಟ್ಸು ಇಂಥವೆಲ್ಲವೂ ರಾಜ್ಯದಲ್ಲಿ ಇರಬಾರ್ದು ಅನ್ನುವಂಥ ಒಂದು ಒಳ್ಳೆಯ ಹೆಜ್ಜೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಸರ್, ಇನ್ನೊಂದು ನೋಡಿ, ನಿನ್ನೆ ನಾನು ಅದನ್ನು ಗಮನಿಸಿದ್ದೆ. ಕನ್ನಡಪರ ಸಂಘಟನೆಯವರು ಒಂದು ಕನ್ನಡ ವಿರೋಧ ಹೇಳಿಕೆಯನ್ನು ಮಹಾರಾಷ್ಟ್ರದ ಒಬ್ಬರು ಮಾಡಿದರು ಅಂತಕ್ಕಂಥ ವಿಚಾರವನ್ನು ಅಭಯ್ ಪಾಟೀಲರ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನು ನಾನು ಮಾಧ್ಯಮದಲ್ಲಿ ನೋಡಿದಾಗ ನಿನ್ನೆ ಅಭಯ್ ಪಾಟೀಲರು ನಾನು ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿದ್ದೆ. ಅದನ್ನು ನಾನು ವಿಚಾರ ಮಾಡಿದೆ. ಅದು ಅಚಾತುರ್ಯದಿಂದ ನಡೆದಿರ್ತಕ್ಕಂಥ ಒಂದು ಕಾರ್ಯ. ಆ ವೇದಿಕೆ ಮೇಲೆ ಇರ್ತಕ್ಕಂಥ ಅಭಯ್ ಪಾಟೀಲರು ಜೈ ಮಹಾರಾಷ್ಟ್ರ ಅಂತ ಹೇಳಿದ್ದಲ್ಲ, ಬಂದವರು ಮಹಾರಾಷ್ಟ್ರದವ್ರು ಹೇಳಿರ್ಬೋದು. ಅದು ಇವ್ರಿಗೆ ಸರಿಯಾಗಿ ಗಮನ ಕೊಡ್ಲಿಕ್ಕೆ ಆಗಲಿಲ್ಲ. ಸರಿಯಾಗಿ ಗಮನ ಕೊಟ್ಟಿದ್ದರೆ ಅದರ ಜೊತೆಗೆ ಅವ್ರ ಬಾಯಿಂದನೇ ಜೈ ಕರ್ನಾಟಕ ಅನಿಸುವಂಥ ಕಾರ್ಯ ನಾನು ಮಾಡ್ತಾಯಿದ್ದೆ. ಅದು ಬೈ ಮಿಸ್ಟೇಕ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಸರ್, ಕೊನೆಯ ಒಂದು ಪ್ರಶ್ನೆ. ಜಿ ಪರಮೇಶ್ವರ್ ಒಂದು ಡಿನ್ನರ್ ಪಾರ್ಟಿನ ಆಯೋಜನೆ, ಬಸ್ ಪ್ರಯಾಣ ದರ ಒಂದು ಸ್ವಲ್ಪ ಹೆಚ್ಚಳ ಆಗಿದೆ ಸರ್. ಗ್ಯಾರಂಟಿ ಬಗ್ಗೆ ಕೊಟ್ಟು ಈ ಥರ ಒಂದು ಕಡೆ ಕೊಟ್ಟು ಒಂದು ಕಡೆ ಸುಲಿಗೆ ಭಾಗ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಜನ ಆರೋಪ ಮಾಡ್ತಾ ಇದ್ದಾರೆ ಸರ್ ನಮ್ಮ ಸರ್ಕಾರದ ಮೇಲೆ. ನಾನು ಹಿಂದಿನ ಸರ್ಕಾರದಲ್ಲಿ ಸಾರಿಗೆ ಮಂತ್ರಿ ಆಗಿದ್ದೆ. ಇದು ಸುಮಾರು 15 ವರ್ಷದಿಂದ ಬಸ್ ದರ ಏರಿಕೆ ಆಗಿಲ್ಲ. 15 ವರ್ಷದ ಹಿಂದೆ ಡೀಸೆಲ್ ಏನಿತ್ತು ಇವತ್ತೇನಿತ್ತು, 15 ವರ್ಷದ ಹಿಂದೆ ಒಂದು ಬಸ್ಸಿನ ಬೆಲೆ ಏನಿತ್ತು ಇವತ್ತೇನಿದೆ, 15 ವರ್ಷದ ಹಿಂದೆ ಟೈರ್ ಬೆಲೆ ಏನಿತ್ತು ಇವತ್ತೇನಿದೆ, 15 ವರ್ಷದಿಂದ ಸ್ಪೇರ್ ಪಾರ್ಟದ ಬೆಲೆಗಳೇನಿದ್ದು ಈಗೇನಿದೆ. ಹಿಂದೆ ನಾನು ಸಚಿವನಿದ್ದಂಥ ಸಂದರ್ಭದಲ್ಲಿ BJP ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಬಸ್ ದರವನ್ನು ಸ್ವಲ್ಪ ಮಟ್ಟಿಗೆ ಏರಿಸಿರ್ತಕ್ಕಂಥದ್ದು ಬಹುತೇಕ ಅವರು BJP ಅವರಿಗೆ ನೆನಪಿಲ್ಲ ಅಂತ ನಾನು ತಿಳ್ಕೊಂಡೆ. ಈಗ ಅನಿವಾರ್ಯವಾಗಿ ಡೀಸೆಲ್ ರೇಟ್ ಕಡಿಮೆ ಮಾಡಿಸಂತ ಹೇಳ್ರಿ, ಇಲ್ಲಿ ಕಡಿಮೆ ಮಾಡಿಸೋಣ. ಕೇಂದ್ರ ಸರ್ಕಾರದಲ್ಲಿ ಡೀಸೆಲ್ ರೇಟ್ ಕಡಿಮೆ ಮಾಡಿಸಂತ ಹೇಳಿ ಒಂದು ಕೆಲಸ ಮಾಡಂತೇಳಿ. ಡೀಸೆಲ್ ರೇಟು ಇವತ್ತೇನಿದೆ 90 ರೂಪಾಯಿ ಇದೆ. ಅದನ್ನು 50 ರೂಪಾಯಿ ಮಾಡೋಕ್ಕೆ ಅವಕಾಶ ಇದೆ. ಟ್ಯಾಕ್ಸ್ ಬಿಟ್ಬಿಡಂತೇಳಿ. ಈ ಬಸ್ಗಳಿಗೆ ಏನು ನಾವು ಸಾಮಗ್ರಿಗಳನ್ನು ಟೈರು, ಬಸ್ಸು, ಡೀಸೆಲ್ ಏನು ಖರೀದಿ ಮಾಡ್ತೀವಲ್ಲ ಇದ್ರ ಮ್ಯಾಗಿಂದ GST ತೆಗಿ ಅಂತ ಹೇಳಿಬಿಡಿ. ಬಸ್ ಖರೀದಿ ಮ್ಯಾಗಿಂದ GST, ಬಸ್ಸುಗಳ ಟೋಲ್ ನಾಕಾದಲ್ಲಿ ಓಡ್ತಕ್ಕಂಥ ಟೋಲ್ ನಾಕಾದ ಫೀ, ಅದ್ರ ಟೈರು, ಅದರ ಸಾಮಗ್ರಿಗಳೇನಿದಾವಲ್ಲ ಅದ್ರ ಮ್ಯಾಗಿಂದ GST ಕೇಂದ್ರ ಸರ್ಕಾರ ಕಡಿಮೆ ಮಾಡಿದರೆ ನಾವು ಬಸ್ ದರ ಇದ್ದದ ರೇಟದಲ್ಲಿ ಕಡಿಮೆ ಮಾಡಲಿಕ್ಕೆ ನಾವು ಸಾರಿಗೆ ಸಚಿವರಿಗೆ ಸಲಹೆ ಕೊಡ್ತೀವಿ.